ಹೆಂಗ್ ಮೊಬೈಲ್ ಐತೆ ಅವ್ರ ನಂಬರ್ ತಗೋ, ಪೆಟ್ರೋಲ್ ಹಾಕ್ಸ್ಕೊಂಡು ಫೋನ್ ಮಾಡೋಣ. ಬಿಜಾಪುರ ಅಲ್ಲಿಂದ ಬಂದ್ರ ನೀವು? ರೋಡೇ ಕಾಣಿಸ್ತಾ ಇಲ್ಲ, ಆ ರೇಂಜಿಗೆ ಪಾಗೈತೆ. ಓಹೋ ಇನ್ನ ಹೋಯ್ತಾನೆ ಐತೆ ದಾರಿ ಹೋಯ್ತಾನೆ ಐತೆ. ಚಿಕ್ಕನ ಆದಿ ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ಎಲ್ಲರಿಗೂ ನಮಸ್ಕಾರ, ನಾನ್ ನಿಮ್ ಬಾಲಾಜಿ. ಇವಾಗ ನಾವ್ ಎಲ್ಲಿದೀವಿ ಅಂದ್ರೆ ಮಹಾರಾಷ್ಟ್ರ ಅಲ್ಲಿ ತಮಿನಿ ಘಾಟ್ ಅನ್ನೋ ಜಾಗದಲ್ಲಿ ಇದೀವಿ. ಇದೇ ನಮ್ಮ ಲಾಸ್ಟ್ ದಿನ ತಮಿನಿ ಘಾಟ್ ಅಲ್ಲಿ. ಇವಾಗ ಬಂದ್ಬಿಟ್ಟು ರೂಮ್ ನ ಚೆಕ್ಔಟ್ ಆಗ್ಬಿಟ್ಟು ನಾವು ಲೋನಾವಲ್ಗೆ ಹೋಗ್ಬೇಕು. ಲೋನಾವಲ್ ಎಲ್ಲಿದೆ ಅಂದ್ರೆ ಇಲ್ಲಿಂದ ಒಂದು 100 ಕಿಲೋಮೀಟರ್ಸ್ ಐತೆ. ಬಟ್ 2 ರೂಟ್ ಐತೆ, ಒಂದು ಹೈವೇ ರೂಟು, ಇನ್ನೊಂದು ಬಂದ್ಬಿಟ್ಟು ಘಾಟ್ ರೂಟು. ಸೊ ಘಾಟ್ ರೂಟ್ ಬಂದ್ಬಿಟ್ಟು ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಬಟ್ ನಾವ್ ಇವಾಗ ಏನಂದ್ರೆ ಇಲ್ಲಿಂದ ಇದು ತಮಿನಿ ಘಾಟ್ ಸ್ಟಾರ್ಟಿಂಗು. ತಮಿನಿ ಘಾಟ್ ಸ್ಟಾರ್ಟಿಂಗ್ ಇಂದ ಮೇಲೋಗಿ ಸಲಾವಿಯಾ ಘಾಟ್ ಅಂತ ಐತೆ. ಸವಾಲಿಯಾ ಘಾಟ್ ಅಂತ ಒಂದೈತೆ. ಸವಾಲಿಯಾ ಘಾಟ್ ನೋಡ್ಕೊಂಡು ಹಾಗೆ ಹೋಗಕ್ಕಾದ್ರೆ ಲೋನಾವಲ್ಗೆ ಹೋಗ್ಬೋದು ಘಾಟ್ ಸೆಕ್ಷನ್ ಅಲ್ಲೇನೆ. ಸೊ ಇವಾಗ ಬಂದ್ಬಿಟ್ಟು ನಮ್ಮ ಹುಡುಗರೆಲ್ಲ ಬೈಕ್ ಪ್ಯಾಕ್ ಮಾಡ್ತವ್ರೆ. ರೂಮ್ ಇನ್ನೊಂದು ಪ್ಯಾಕ್ ಮಾಡ್ತಾ ಇಲ್ವೋ? ಬೈಕ್ ಅಲ್ಲ, ಲಗೇಜ್ ಪ್ಯಾಕ್ ಮಾಡ್ತವ್ರೆ. ಪ್ಯಾಕ್ ಮಾಡಿ ಕಟ್ಟಾಯ್ತು ಇವಾಗ ಬಂಜಿರೋಪಲ್ ಹಾಕ್ಬಿಟ್ಟು. ಇದೇ MCS ನಾವು ಮಾಡಿದ ಸ್ಟೇ ಬಂದ್ಬಿಟ್ಟು. ಟೈಮ್ ಬಂದ್ಬಿಟ್ಟು ಇವಾಗ 12 ಗಂಟೆ ಆಗಿದೆ. 11 ಗಂಟೆಗೆ ಚೆಕ್ಔಟ್ ಅಂತ ಹೇಳಿದ್ವಿ. ಬಟ್ ಪರವಾಗಿಲ್ಲ, 1 ಅವರ್ ಲೇಟ್ ಆಗಿದೆ, ಅಡ್ಜಸ್ಟ್ ಮಾಡ್ಕೋತಾರೆ ಅಂತ ಅನ್ಕೊಂಡಿದೀನಿ. ಮಳೆನೂ ಸ್ಟಾರ್ಟ್ ಆಗೈತೆ. MCS ಆದಷ್ಟು ಬೇಗ ಪ್ಯಾಕ್ ಮಾಡ್ಕೊಂಡು ರೈನ್ ಜಾಕೆಟ್ ಎಲ್ಲ ಹಾಕೊಂಡು ಹೋಗ್ಬೇಕು. ಸೊ ಬನ್ನಿ, ನಾನು ಮಿಕ್ಕಿದೆಲ್ಲ ಹಾಗೆ ಮೋಟೋ ವ್ಲಾಗಿಂಗ್ ಅಲ್ಲಿ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಆಲ್ ಅಲ್ಲಿ ಹಾಕೊಳ್ಳಿ. ಅವಾಗಲೇ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಸೊ ಬನ್ನಿ, ನಾನು ಮಿಕ್ಕಿದೆಲ್ಲ ಮೋಟೋ ವ್ಲಾಗಿಂಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಗಾಡಿ ತಗೊಂಡು ಇವಾಗ ಹಾರ್ತಾ ಇರೋಣ. MCS ಈ ರೂಮಿಂದ ಚೆಕ್ಔಟ್ ಆಗಾಯ್ತು. ಕ್ಯಾಮ್ರಾ ಸರಿಯಾಗಿ ವರ್ಕ್ ಆಗ್ತಿದೆ ಏನೋ ಅಂತ ಗೊತ್ತಿಲ್ಲ. ಆಕ್ಚುಲಿ ನೆನ್ನೆ ಬಂದ್ಬಿಟ್ಟು ಹೆವಿ ರೈನ್ಫಾಲ್ ಆಯ್ತು ರಾಯಗಢ ಹತ್ರ. ಕ್ಯಾಮ್ರಾ ನೆಂದೋಯ್ತು, ಸ್ವಲ್ಪ ನೀರ್ ಒಳಗೋಗ್ಬಿಟ್ಟೈತೆ ಮೈಕ್ ಹಾಕೋ ಸೈಡ್ ಅಲ್ಲಿ. ಅದರಿಂದ ಕ್ಯಾಮ್ರಾ ಸ್ವಲ್ಪ ಮಕ್ಕರ್ ಮಾಡ್ತಾ ಇತ್ತು. ಹೋದ್ ಸರಿನೇ ಒಂದ್ ಕ್ಯಾಮ್ರಾ ಹಾಳಾಗ್ಬಿಟ್ಟೈತೆ, ಹೊಸ ತಗೊಂಡಿರೋದು ಈ ಕ್ಯಾಮ್ರಾ. ಒಂದ್ಸರಿ ಆಲ್ರೆಡಿ ನೀರಲ್ಲಿ ಬಿಟ್ಟು ಕ್ಯಾಮ್ರಾ, ನಮ್ದು ಆಕ್ಷನ್ ಕ್ಯಾಮ್ರಾ ಹಾಳಾಗ್ಬಿಟ್ಟಿತ್ತು. ಅದನ್ನ ರೆಡಿ ಮಾಡ್ಸೋದಕ್ಕೆ 11,000 ಕೊಟ್ಟು ರೆಡಿ ಮಾಡ್ಸಿದ್ವಿ. ಬಟ್ ರೆಡಿ ಮಾಡೋರು ಯಾರು ಚೆನ್ನಾಗಿ ಮಾಡ್ಲಿಲ್ಲ. ಸರಿ ಅಂತ ಹೊಸ ಆಕ್ಷನ್ ಕ್ಯಾಮ್ರಾನೇ ತಗೋಬಿಟ್ಟಿದೆ ನಾನು. ಈ ಕ್ಯಾಮ್ರಾನು ಹಂಗೆ ಆದ್ರೆ ತುಂಬಾ ಬೇಜಾರಾಗ್ಬಿಡುತ್ತೆ. ಅದು ರೈಡಲ್ಲಿ ಇದೀವಿ ನಾವು, ಏನು ಆಗಲ್ಲ ಅಂತ ನಂಬಿದೀನಿ. ಇವಾಗ ಸ್ವಲ್ಪ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ, ಫುಟೇಜಸ್ ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ಯಾರು ಇಲ್ಲ ಇಲ್ಲಿ, ಅವ್ರಿಗೆ ಹೇಳೋಗೋಣ ಅಂದ್ರೆ ಯಾರು ಇಲ್ವಲ್ಲ. ರೂಮ್ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಟ್ಟಿದೀವಿ ನಾವು ಚೆಕ್ಔಟ್ ಆಗ್ತಾ ಇದೀವಿ ಅಂತ. ನಮ್ ಗಾಡಿ ಅಂತೂ ಸಖತ್ ವೆಯ್ಟ್ ಆಗ್ಬಿಟ್ಟಿದೆ. MCS ಟಾಪ್ ಬಾಕ್ಸು, ನಮ್ ಲಗೇಜು ಎಲ್ಲ ಸೇರಿ ಫುಲ್ ವೆಯ್ಟ್. ಹಿಂದ್ಗಡೆ ಮುಂದ್ಗಡೆ ಏನೂ ಇಲ್ಲ, ಲೈಟ್ ಆಗಿ ಆಂಡ್ರ್ ಬಿಟ್ರೆ ವಾಬಲ್ ಆಗುತ್ತೆ ನೋಡಿ. ಹೆಂಗ್ ವಾಬಲ್ ಐತೆ ಏನು ಮಾಡಕ್ಕಾಗಲ್ಲ, ಮ್ಯಾನೇಜ್ ಮಾಡಿ ಓಡಿಸ್ಬೇಕಷ್ಟೇನೆ. ಆ ಕಡೆ ಎಲ್ಲ ಫುಲ್ಲು ಮಳೆ ಬರ್ತಿದೆ. ಮಹಾರಾಷ್ಟ್ರ ಬಂದಾಗ ಎಲ್ಲಾ ಬೆಟ್ಟ ಫುಲ್ ಡ್ರೈ ಆಗಿತ್ತು. ನಿನ್ನೆ ಒಂದಿನ ಮಳೆ ಬಂದಿದ್ದಕ್ಕೆ ಎಲ್ಲಾ ಬೆಟ್ಟನು ಫುಲ್ಲು ವಾಟರ್ ಫಾಲ್ಸ್ ತುಂಬ್ಕೊಬಿಟ್ಟಿದೆ. ಸಕ್ಕದಾಗಿತ್ತು ನೆನೆ. ಆ ಜೋಶಲ್ಲೇ ನಿಮ್ಗೆ ವ್ಲಾಗ್ ತೋರಿಸ್ಬೇಕು ಅಂತ ಮಳೆಯಲ್ಲಿ ಓಡಿಸ್ಕೊ ಬಂದೆ ನಾನು. ಕ್ಯಾಮ್ರಾ ಸ್ವಲ್ಪ ಮಕ್ಕರಾಗೋಯ್ತು. ಇದೇ ಚೆಕ್ ಪೋಸ್ಟು. ಇವಾಗ ಎಕ್ಸಿಟ್ ಆಗ್ಬಿಟ್ಟಿದೀವಿ. ಎಂಟ್ರಿ ಬಿಡ್ತಾರ ಏನು ಅಂತ ಗೊತ್ತಿಲ್ಲ. ನೀನ್ ಯಾಕೆ ಹೇಳ್ದೆ ಅದು? ಡೈರೆಕ್ಟ್ ಲೋನಾವಲ್ ಹೋಗಿ ಅಂತ ಹೇಳ್ತವ್ರೆ. ನೀನ್ ಹೇಳಿಲ್ಲ ಅಂದ್ರೆ ವಾಪಸ್ ರೂಮ್ಗೆ ಹೋಯ್ತೀವಿ ಅಂತ ನೋಡ್ಬೋದಿತ್ತಾನೆ. ಅಲ್ಲಿ ಮತ್ತೆ ಅಲ್ಲೇ ಇದ್ರೆ ದೂರಗಡೆ ಅಲ್ಲೇ ಇದ್ರಲ್ಲ ಮೊನ್ನೆನು. ಏನ್ ಮಾಡೋದು? ಅದೇ ನಾನು ಹೇಳ್ತಾ ಇರೋದು, ಹಾಕ್ಸ್ಕೊಂಡು ಮತ್ತೆ ಹೋಯ್ತಾ ಬಿಟ್ಟಿಲ್ಲ ಅಂದ್ರೆ. ನಾವು ಬೇರೆ ಹೇಳ್ಬಿಟ್ಟಿದೀವಿ ಸವಾಲಿಯಾ ಘಾಟ್ ಅಂತ. ಅವ್ರ ನಂಬರ್ ತಗೋ, ಪೆಟ್ರೋಲ್ ಹಾಕ್ಸ್ಕೊಂಡು ಫೋನ್ ಮಾಡೋಣ, ಬಿಡ್ತಾರ ಇಲ್ವಾ ಅಂತ. ಪೊಲೀಸವ್ರು ಏನೋ ಹೇಳ್ತವ್ರೆ ಬಿಡಲ್ಲ ಅಂತ. ನಾವು ಹೇಳಿರ್ಬಾರ್ದಾಗಿತ್ತು ಸವಾಲಿಯಾ ಘಾಟ್ ಹೋಗ್ತೀವಿ ಅಂತ. ವಾಪಸ್ ಹಿಂಗೆ ಹೋಗಿದ್ರೆ ಚೆನ್ನಾಗಿದ್ದಿರೋದು. ಬಟ್ ಇವಾಗ ಸವಾಲಿಯಾ ಘಾಟ್ ನೋಡಲ್ಲ ಅಂತವ್ರಲ್ಲ. ಆ ಕಡೆ ಫುಲ್ಲು ಮಳೆ ಬರ್ತಿದೆ. MCS ನಿನ್ನೆನೂ ಹೆವಿ ಮಳೆ ಬಂತಲ್ವಾ, ಮತ್ತೆ ಫುಲ್ಲು ಸ್ಟ್ರಿಕ್ ಮಾಡೋರು ಅನ್ಕೋತೀನಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ. MCS ಅರ್ಧ ಟ್ಯಾಂಕ್ ಐತೆ, ಬಟ್ ಆದರೂ ಯಾಕೆ ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂತ ಎಲ್ಲರೂ ಟಾಪಪ್ ಮಾಡಿಸ್ತಾ ಇದ್ದೀವಿ. ನಮ್ಮ ಪಾಪು ಗಾಡೀಲಿ, ನಮ್ಮ ಭರತ್ ಗಾಡೀಲಿ ಬಂದ್ಬಿಟ್ಟು 3ನೇ ಫುಲ್ ಟ್ಯಾಂಕು ಫುಲ್ಲು ಡ್ರೈ ಆಗಿದೆ, ರಿಸರ್ವಲ್ಲಿದೆ. ಸೊ ಅವರು ಬಂದರು, ಹಾಗೆ ನಾವು ಟಾಪಪ್ ಮಾಡ್ಕೊಳ್ಳೋಣ ಅಂತ. ಫುಲ್ 112 ರೂಪಾಯಿ ಪೆಟ್ರೋಲು. ಬಸ್ ಈ ಸರಿ 627 ರುಪೀಸ್ಗೆ ಹಿಡ್ದೈತೆ. ಅರ್ಧ ಟ್ಯಾಂಕ್ ಇತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ 627 ಅಂದರೆ 5.57 ಲೀಟರ್ಸ್ ಆಗಿದೆ. ಓಕೆ ಬನ್ನಿ MCS ಹೋಗೋಣ. ಸವಾಲಿಯಾ ಘಾಟ್ ಸೈಡೇ ಹೋಗ್ತವ್ರು, ಮತ್ತೆ ತಮಿನಿ ಘಾಟ್ ಒಳಗಡೆನೆ. ಏನು ಮಾಡ್ತವ್ರು ಅಂತ ಗೊತ್ತಿಲ್ವಲ್ಲ ನಮ್ಮ ಹುಡುಗರು. MCS ವಾಪಸ್ ತಮಿನಿ ಘಾಟ್ ಒಳಗಡೆನೆ ಹೋಗ್ತಾ ಇದ್ದೀವಿ. ಆಗಿದ್ದಾಯ್ತು, ಒಂದು ಟ್ರೈ ಕೊಡೋಣ ಅಂತ. ಇಲ್ಲೆಲ್ಲ ಪೊಲೀಸನ್ನ ಬಂದ್ಬಿಟ್ಟು ಕ್ಲೋಸ್ ಅಂತ ಹೇಳ್ತವ್ರೆ. ಹೋಗೋಣ, ಒಂದು ಟ್ರೈ ಕೊಡೋಣ, ಏನೂ ತಪ್ಪಿಲ್ಲ. ಇರಿ MCS ರೈನ್ ಕೋಟ್ ಹಾಕ್ಕೊಳ್ಳೋಣ. ಓಕೆ ಬನ್ನಿ MCS ಮೇಲೆ ಹೋಗಿ ನೋಡೇ ಬಿಡೋಣ. ರೈನ್ ಲೇಯರ್ ಎಲ್ಲ ಹಾಕಾಯ್ತು. ಹಾಕಿದ ತಕ್ಷಣ ಮಳೆ ನಿಂತೋಯ್ತಲ್ಲಪ್ಪ.
ಬಟ್ ಮುಂದೆ ಬರ್ತಿದೆ, ಅದಕ್ಕೋಸ್ಕರ ಮುಂಚೆನೇ ಹಾಕೊಂಡಿದ್ದೀವಿ ನಾವು. ರೋಡ್ ಹೊಡೆದೋಗೈತೆ ಒಪ್ಕೋತೀನಿ, ಬಟ್ ಆ ಸಲಾವ್ಯ ಅಲ್ಲ, ಸಾವಲ್ಯ ಘಾಟ್ ಬಂದ್ಬಿಟ್ಟು ಇಲ್ಲೇ ಇರೋದು MCS ಮೇಲೆ ಹೋಗಿದ ತಕ್ಷಣ ಸಿಗುತ್ತೆ. ಅದಕ್ಕೆ ಯಾಕೆ ಬಿಡ್ತಿಲ್ಲ ಅಂತ ಗೊತ್ತಿಲ್ಲ. ಅದು ಬಂದ್ಬಿಟ್ಟು ಜಾಸ್ತಿ ಟ್ರೆಕ್ಕಿಂಗ್ ಥರನೂ ಇಲ್ಲ, ನಾರ್ಮಲ್ ಆಗಿ ಇರುತ್ತೆ. ಒಂದು 10-15 ಮಿನಿಟ್ಸ್ ಅನ್ಕೋತೀನಿ, ನಾನು ಹೋಗಿಲ್ಲ ಬಟ್ ಅಷ್ಟೇ ಇರಬೇಕು ಅನ್ಕೋತೀನಿ. ಅದಕ್ಕೂ ಅಲೋ ಮಾಡ್ತಿಲ್ಲ. ಸರಿ, ಅದಕ್ಕೆ ಇವಾಗ ನಾವು ಹೋಗಿ ನೋಡೇ ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ನಮಗೆ ಈ ರೂಮಲ್ಲಿ ಸ್ಟೇ ಮಾಡಿದ್ದು ಇವಾಗ ಮಸ್ತಾಗಿ ಯೂಸ್ ಆಯಿತು. ಹೆಂಗೆ ಅಂದರೆ ಆ ರೂಮಲ್ಲೇ ಪಾತ್ರೆ ಎಲ್ಲ ಇತ್ತಲ್ವಾ, ನಾವೇ ಅಡುಗೆ ಮಾಡ್ಕೋತಾ ಇದ್ವಿ. ರೈಸ್ ತಂದು ಮತ್ತು ಚಿಕನ್ ತಂದು ಮೊಟ್ಟೆ ತಂದು ಮಾಡ್ಕೋತಾ ಇದ್ವಿ. ಅದರಿಂದ ಬಂದ್ಬಿಟ್ಟು ನಮಗೆ ಫುಡ್ಡು ಕಾಸ್ಟ್ ಸ್ವಲ್ಪ ಕಮ್ಮಿ ಆಯ್ತು MCS. ಎಲ್ಲ ನಮ್ಮನ್ನೇ ನೋಡ್ತವ್ರೆ, ಥಮ್ಸ್ ಅಪ್ ತೋರಿಸ್ತವ್ರೆ. ಇಲ್ಲಿ ಜನ ಫುಲ್ಲು ಹ್ಯಾಪಿ ಆಗಿಬಿಡ್ತಾರೆ ಈ ಥರ ವ್ಲಾಗರ್ಸು ಬೈಕರ್ಸ್ನೆಲ್ಲ ನೋಡಿದ್ರೆ. ಎಲ್ಲೋದ್ರೂ ಅಷ್ಟೇ, ಬೈಕರ್ಸ್ ಬಂದರೆ ಸ್ವಲ್ಪ ರೆಸ್ಪೆಕ್ಟ್ ಇರುತ್ತೆ. ಅಷ್ಟು ದೂರದಿಂದ ಬೈಕ್ ಓಡಿಸ್ಕೊ ಬಂದಿದ್ದೀರಲ್ವಾ ಅಂದ್ಬಿಟ್ಟು ಫುಲ್ಲು ಚೆನ್ನಾಗಿ ಮಾತಾಡಿಸ್ತಾರೆ MCS. ಇವಾಗ ನಾವು ಬಂದ್ಬಿಟ್ಟು ಲೋನಾವಲ್ಗೆ ಹೋಗ್ತಾ ಇದ್ದೀವಲ್ಲ, ಲೋನಾವಲಲ್ಲೂ ಏನೇನು ಪ್ಲೇಸ್ ಅಂತ ಗೊತ್ತೇ ಇಲ್ಲ. ಏನಕ್ಕಂದರೆ ಇಲ್ಲೇನೆ ಎಲ್ಲ ಜಾಗನೂ ಕ್ಲೋಸ್ ಅಂತ ಹೇಳ್ತವ್ರೆ. ಅದಕ್ಕೆ ಲೋನಾವಲಲ್ಲಿ ಬಂದ್ಬಿಟ್ಟು ನಾವೇನು ಪ್ಲ್ಯಾನೇ ಇಟ್ಟಿಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ನೋಡ್ಕೊಳ್ಳೋಣ ಅಂದ್ಬಿಟ್ಟು ಲೋನಾವಲ್ಗೆ ಹೋಗ್ತಾ ಇದ್ದೀವಿ. ಫಸ್ಟು ಮಾತೇರನ್ ಪ್ಲ್ಯಾನ್ ಇತ್ತು, ಬಟ್ ಮಾತೇರನ್ ಏನಂದರೆ ಅಲ್ಲಿ ಬೈಕ್ ಕೆಳಗಡೆ ಬಿಟ್ಬಿಟ್ಟು 6 ಕಿಲೋಮೀಟ್ರ್ ಮೇಲೆ ಹೋಗ್ಬೇಕಂತೆ. ನಾವು ತಂದಿರೋ ಲಗೇಜ್ಗಳೆಲ್ಲ ಎತ್ಕೊಂಡು ಹೋಗೋಷ್ಟಲ್ಲಿ ಅಷ್ಟೇ. ಆಮೇಲೆ ಟ್ರಾವೆಲ್ಸ್ ಇದ್ರೂ ನಾವು ತಂದಿರೋ ಲಗೇಜೆಲ್ಲ ಎತ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಆಗ್ಬಿಡತ್ತೆ. ಅದರಿಂದ ಮಾತೇರನ್ಗೆ ಹೋಗಿಲ್ಲ ನಾವು, ಲೋನಾವಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಓಹೋ ಹೆಂಗಿದೆ ನೋಡಿ ರೂಟು, 2 ಬೆಟ್ಟ ಹಂಗೆ ವಾಲ್ ಥರ ಐತೆ ಸೈಡಲ್ಲಿ. ತುಂಬ ಜನ ಬೈಕರ್ಸ್ ಬರ್ತವ್ರೆ ನೋಡಿ MCS. ಅಂದರೆ ಇವರೆಲ್ಲ ಲೋಕಲ್ಸ್ ಇರಬೇಕು, ಬೈಕಲ್ಲಿ ಬರ್ತವ್ರೆ. ಬೈಕ್ ಹೋದರೆ ನಾವು ಹೋಗ್ಬೋದು, ಅದೇ ಇವಾಗ ಒಂದು ಟ್ರೈ ಮಾಡಲೇಬೇಕು ನಾವು. ಯಾಕಂದರೆ ಟ್ರೈ ಮಾಡದೆ ಹೋಗ್ಬಿಟ್ಟು ಆಮೇಲೆ ಬಿಡ್ತಾರೆ ಅಂದಿದ್ರೆ ಬೇಜಾರಾಗ್ಬಿಟ್ಟಿರತ್ತೆ. ಆಗಿದ್ದಾಯ್ತು, ಟ್ರೈ ಮಾಡಿಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಕಾರೆಲ್ಲ ತಂದವರಪ್ಪ ಇಲ್ಲಿ. ಡ್ರೋನ್ ಹಾರಿಸ್ತವ್ರೆ. ನನಗೆ ಜಾಗ ನೋಡಿಲ್ಲ ಅಂದರೂ ಪರವಾಗಿಲ್ಲ, ಈ ಥರ ಮಸ್ತಾಗಿರೋ ಘಾಟಲ್ಲಿ ಗಾಡಿಗಳನ್ನ ಓಡಿಸ್ಬೇಕು, ಆವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ, ಮಸ್ತಾಗಿರತ್ತೆ. ಈ ಥರ ಘಾಟ್ ಸೆಕ್ಷನಲ್ಲಿ ಗಾಡಿ ಓಡಿಸ್ತಾ ಇದ್ರೆ. ಅದು ಮಳೆ ಬೇರೆ ಬರ್ತಾ ಇದೆ, ನಾನು ಅನ್ಕೊಂಡಂಗೆ ಮಳೆ ಬರ್ತಿದೆ. MCS ಫಾಗ್ ಸ್ಟಾರ್ಟ್ ಆಯಿತು, ಫುಲ್ ಟಾಪಿಗೆ ಬಂದ್ಬಿಟ್ಟಿದ್ದೀವಿ ಇವಾಗ. ಫಾಗ್ ನೋಡಿ ಹೆಂಗಿದೆ ಅಂತ, ಮಸ್ತಾಗಿದೆ ಅಲ್ವಾ. ಬಟ್ ರೋಡ್ ಏನೋ ಕಾಣಿಸ್ತಾ ಇಲ್ಲ, ಒಂದು ಅಂದಾಜಲ್ಲಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಫುಲ್ ಟಾಪಿಗೆ ಬಂದಿದ್ದೀವಲ್ಲ, ಅದರಿಂದ ಫಾಗು ಹೆವಿ ಐತೆ. ಹಜಾರ್ಡ್ಸ್ ಹಾಕ್ಕೊಬಿಡೋಣ ಇರಿ, ಮುಂದೆ ಬರೋರು ಕಾಣಿಸ್ಬೇಕು ನಾವು. ಏನಿದು ಹಜಾರ್ಡ್ಸ್ ಆನ್ ಆಯ್ತಿಲ್ಲ. ಆನ್ ಆಯ್ತು. ಕೆಳಗಡೆ ಫುಲ್ ಬಿಸಿಲು ಹೊಡಿತಾ ಇತ್ತು, ಇಲ್ಲಿ ಮೇಲೆ ಸಖತ್ತಾಗಿ ಫಾಗ್ ಐತಪ್ಪ. ಈ ರೂಟ್ಗೆ MCS ಬಂದಿದ್ದು ನಾವು, ರೋಡೇ ಕಾಣಿಸ್ತಾ ಇಲ್ಲ, ಆ ರೇಂಜಿಗೆ ಫಾಗ್ ಐತೆ. ಇದೇ ಬೇಕಾಗಿರೋದು ರಿಯಲ್ ಬೈಕರ್ಗೆ. ಇಷ್ಟು ದಿನ ನೋಡೇ ಇರಲಿಲ್ಲ, ಮಹಾಬಲೇಶ್ವರಲ್ಲಿ ಇರುತ್ತೆ ಅಂದ್ಕೊಂಡೆ, ಬಟ್ ಅಲ್ಲೂ ಇಲ್ಲ, ತಮಿನಿ ಘಾಟಲ್ಲಿ ಐತೆ. ಇವಾಗ ಇಬ್ರು ಬೈಕರ್ಸ್ ಹೋದ್ರು, ಅವ್ರ ಹತ್ರ ಕೇಳಿದ್ವಿ ಸ್ಲಾವ್ಯ ಘಾಟ್ ಓಪನ್ ಅಂತ ಹೇಳಿದ್ರು. ನಮ್ಮ ಭರತ್ ಗಾಡಿ ಬಂದ್ಬಿಟ್ಟು ಪಂಚರ್ ಆಗಿಬಿಟ್ಟಿತ್ತು. ಸೊ ಹೋಗಿ ಪಂಚರ್ ಹಾಕ್ಸ್ಕೊ ಬರ್ತಿದ್ರು ಅವರು. ನಾವು ಒಂದು ಕಡೆ ನಿಂತಿದ್ವಿ, ಅವಾಗ ಕೇಳಿದ್ವಿ. ನಮ್ಮ ಭರತ್ ಗಾಡಿ ಪಾಪ 3 ಪಂಚರ್ ಆಗ್ಬಿಟ್ಟಿದೆ, ಹೆಂಗಾಯ್ತು ಅಂತಲೂ ಗೊತ್ತಿಲ್ಲ. ಘಾಟ್ ಸೆಕ್ಷನ್ ಮೇಲೆ ಬಂದ್ಬಿಟ್ಟಿದ್ದೀವಿ, ಟೈರ್ ಫುಲ್ಲು ಫ್ಲಾಟ್ ಆಗಿಬಿಟ್ಟಿದೆ. ಆಮೇಲೆ ಇಲ್ಲೇ ಮೇಲೆ ಇತ್ತು ಒಂದು ಅಂಗಡಿ, ಅಲ್ಲೇ ಹೋಗಿ ಪಂಚರ್ ಹಾಕ್ಸ್ಕೊಬಂದ್ರು ಅಂತೆ. ಆ ಗ್ಯಾಪಲ್ಲಿ ನಾವು ಇಲ್ಲಿ ಕೇಳಿದ್ವಿ ಸ್ಲಾವ್ಯ ಘಾಟ್ ಓಪನ್ ಇದೆಯಾ ಅಂತ. ಓಪನಲ್ಲೇ ಇದೆ ಅಂತ ಹೇಳಿದ್ರು. ಇಲ್ಲೇ ಬೋರ್ಡ್ ಹಾಕಿಲ್ವಾ ಇದೆ? ಹಾಂ, ಸವಾಲ್ಯ ಘಾಟ್ ಅಂತ ಹಾಕಿದೆ ನೋಡು. ವಾವ್, ಇಲ್ಲಿಂದ ಅಲ್ಲಿ ಎಷ್ಟು ವಾಟರ್ ಫಾಲ್ಸ್ಗಳು ಕಾಣಿಸ್ತಾ ಇದೆ ಗೊತ್ತಾ. ಇವಾಗ ಸವಾಲ್ಯ ಘಾಟ್ನ ಹುಡುಕ್ತಾ ಇದ್ದೀವಿ. ಅಲ್ಲಲ್ಲಿ ಬೋರ್ಡ್ ಹಾಕೋರೆ ಸವಾಲ್ಯ ಘಾಟ್ ಹತ್ರ. ಆ ಬೋರ್ಡ್ ನೋಡ್ಕೊಂಡೇ ಹೋಗ್ತಾ ಇದ್ದೀವಿ MCS. ನಾವು ಆವಾಗಲೇ ಒಂದು ರೋಡ್ ಬರ್ತಿದ್ವಲ್ಲ, ಆ ರೋಡಿಂದ ಒಂದು ಕಡೆ ಲೆಫ್ಟ್ ತೊಗೊಂಡ್ವಿ. ಆ ಲೆಫ್ಟ್ ತೊಗೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಲೆಫ್ಟ್ ತೊಗೊಂಡು ಸ್ವಲ್ಪ ದೂರ ಮುಂದೆ ಬಂದು ಮತ್ತೆ ಇನ್ನೊಂದು ಲೆಫ್ಟ್ ತೊಗೋತಾ ಇದ್ದೀವಿ. ಯಾವ ಸವಾಲ್ಯ ಘಾಟ್ ಅಂತ ಗೊತ್ತಿಲ್ಲ ನನಗಂತೂ. ಮುಂದೆ ಅಲ್ಲಿ ಮನೆ ಥರಲ್ಲ ಐತೆ, ಅದೇನಾ ಅಂತ ಗೊತ್ತಿಲ್ಲ. ಇಲ್ಲೇ ನಿಂತವ್ರಲ್ಲ ಎಂಟ್ರಿಗೆ. सेवन हाँ एक को कितना 50 350 ಒಬ್ರಿಗೆ 50 ಅಂತೆ. ಒಬ್ರಿಗೆ 50. ಹಿಂದೆ ಹೋಗಿ ಬರಬೇಕು, ಹಿಂದೆ ಹೋಗಿ ಬರಬೇಕು, ಸ್ಟ್ರೈಟಾಗಿ ಬಿಡಬೇಕು. ಓಯ್, ನಾನೇನಂದೆ ಸ್ಟ್ರೈಟಾಗಿ ಬರಬೇಕು ಅಂದೆ. ನೀವೆಲ್ಲಿಂದ ಬ್ರೋ?
ಬಿಜಾಪುರ ಅಲ್ಲಿಂದ ಬಂದ್ರ ನೀವು ಕಾರಲ್ಲ? ಸೂಪರ್. ಹಾಂ ಪರವಾಗಿಲ್ಲ. ಬಿಜಾಪುರಿಂದ ಬಂದವ್ರೆ MCS. ನನಗೆ ಗೊತ್ತಿರೋಂಗೆ ಜಾಸ್ತಿ ಕರ್ನಾಟಕದಿಂದನೇ ಬಂದವ್ರೆ. ನಾವು ನೋಡಿದವರೆಲ್ಲ ಜಾಸ್ತಿ ಕನ್ನಡದವ್ರೇನೆ. MCS ಗಾಡಿ ಪಾರ್ಕ್ ಮಾಡಿ ಇವಾಗ ಟ್ರೆಕ್ ಮಾಡಬೇಕಂತೆ ಒಂದು 2 ಕಿಲೋಮೀಟ್ರು. ಅದರಿಂದ ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಇಲ್ಲಿಂದನೇ ವ್ಯೂ ಎಷ್ಟು ಮಸ್ತಾಗಿದೆ ಗೊತ್ತಾ. ಸದ್ಯ ಅಲ್ಲೊಂದು ಅಂಗಡಿ ಇತ್ತು, ಅಲ್ಲಿ ಬಂದ್ಬಿಟ್ಟು ನಮ್ಮ ರೈಡಿಂಗ್ ಜಾಕೆಟು, ರೈನ್ ಲೇಯರು, ಹೆಲ್ಮೆಟ್ಟು, ಅದಾದಮೇಲೆ ಗ್ಲೌಸ್ ಎಲ್ಲ ಇಟ್ಬಿಟ್ವಿ. ಅವ್ರಿಗೆ ಸ್ವಲ್ಪ ಹೋಗ್ಬೇಕಾದ್ರೆ ಏನಂದರೆ ಅವ್ರು ಪರ್ಚೇಸ್ ಮಾಡಬೇಕು ಅವ್ರ ಅಂಗಡಿಯಲ್ಲಿ. ಆ ಪೊಲೀಸನ್ನ ಮಾತು ಕೇಳ್ಕೊಂಡು ಹೋಗ್ಬಿಟ್ಟಿದ್ರೆ ಮಿಸ್ ಮಾಡ್ಕೊಬಿಡ್ತಾ ಇದ್ವಿ. ಆ್ಯಕ್ಚುಲಿ ಲೋನಾವಲ್ಲು ಓಪನ್ ಐತೆ ಅಂತ ಇಲ್ಲಿಂದ ಲೋನಾವಲ್ ಹೋಗೋ ರೂಟು. ಹೋಗೋ, ನೀನು ಹಾಕಿದ್ಯಲ್ಲೋ ಫಸ್ಟೇನೆ. ಸುಮ್ಮನೆ ಹೋಗ್ಬಿಡು, ಕೊಯ್ದು ಬಿಡ್ತೀನಿಲ್ಲ ಅಂದ್ರೆ ಹೋಗೋ. ನಾನು 90 ರೂಪಾಯಿ ಕೊಟ್ಟು ತಗೊಂಡಿರೋದು. ಸರಿ ಸರಿ ಆಯ್ತು. ತಗೊಂಡಿಲ್ಲ? ಐತೆ ಅಲ್ಲಿ ಬ್ಯಾಗಲ್ಲಿ ಐತೆ. ಮತ್ತೆ ತಗೋಬೋ, ಹೋಗು. ಬ್ಯಾಗ್ ಪ್ಯಾಕ್ ಮಾಡ್ಬಿಟ್ಟಿದ್ದೀವಿ. ನಾನೇನು ಮಾಡಲಿ? ಡ್ರೋನು ಹೋಗ್ಯದ ನಮ್ದು. ಎಲ್ಲೋಯ್ತು? ಅಲ್ಲಿ ಮಳೆ ಬೀಳ್ತದ ಅದು. ಯಾವ ಡ್ರೋನು ಬ್ರ್ಯಾಂಡು? ನಮ್ದು ಅದೇ. ನಿಮ್ದಿದೆ ಇನ್ಶೂರೆನ್ಸು? ಗಾಳಿ ಹೇಳಿ ಬರಲ್ದು, ಮಳೆ ಬಿ ಹೇಳಿ ಬರಲ್ಲ. ಹಾಂ ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಅವ್ರು ಬಂದ್ಬಿಟ್ಟು ಡ್ರೋನ್ ತಂದ್ರಂತೆ. ಡ್ರೋನ್ ಬಿಟ್ಬಿಟ್ಟವ್ರೆ MCS. ಎಲ್ಲ ಹೋಗ್ಬಿಡೈತೆ, ಗಾಳಿ ಮತ್ತೆ ಮಳೆ ಬಂತಂತೆ, ಬಿಟ್ಬಿಟ್ಟವ್ರೆ, ಹೋಗ್ಬಿಡೈತೆ, ಗಾಯಬಾಗ್ಬಿಡೈತೆ ಡ್ರೋನು. ಇನ್ನೊಂದೇನಂದ್ರೆ ನಮ್ಮ ಸೇಮ್ ಬ್ರ್ಯಾಂಡೇನೆ ಅವರು ತಂದಿರೋದು, DJI Mini 4. MCS ಟ್ರಕ್ ಮಾಡ್ಕೊಬಂದು ಒಂದು ಜಾಗದಲ್ಲಿ ನಿಂತಿದ್ದೀವಿ. ಇದಕ್ಕಿಂತ ಇನ್ನೂ ಕೆಳಗಡೆ ಇಳ್ಕೊಂಡು ಹೋಗ್ಬೇಕು ಅಂತೆ. ಟ್ರೆಕ್ಕಿಂಗಲ್ಲ ಅಷ್ಟೇನು ಹಾಡಿಲ್ಲ, ನಾರ್ಮಲಾಗಿ ನಡ್ಕೊಬರಂಗೆ ಐತೆ. ಸೊ ಇನ್ನೂ ಕೆಳಗೆ ಇಳಿಬೇಕು. ಅಲ್ಲಿ ನೋಡಿ ನಮ್ಮ ಹುಡುಗರು ಇಳಿತಾರಲ್ಲ, ಆ ದಾರಿಲಿ ಇಳಿಬೇಕು. ಪರವಾಗಿಲ್ಲ, ಇಲ್ಲೆಲ್ಲ ಬೋರ್ಡ್ ಹಾಕಿಟ್ಟಿದ್ದಾರೆ ಈ ದಾರಿಲಿ ಹೋಗಿ ಅಂತ. ಮಳೆ ಬಂದಿದ್ರೆ ಈ ಕಡೆ ಎಲ್ಲ ಸರಿಗೆ ಜಾರೋದು. ಇವಾಗ ನಾರ್ಮಲ್ ಆಗೈತೆ, ಜಾಸ್ತಿ ಏನು ಜಾರ್ತಾ ಇಲ್ಲ. ಇಲ್ಲೆಲ್ಲ ಕಲ್ಲಲ್ಲೇ ಹಂಗೆ ಸ್ವಲ್ಪ ಸ್ಟೆಪ್ಸ್ ಥರ ಮಾಡಿಟ್ಟವ್ರು MCS. ಆ್ಯಂಡ್ ಹಿಂದೆ ನೋಡಿ ನಿಮಗೆ ಒಂದು ವಾಟರ್ ಫಾಲ್ಸ್ ಕಾಣಿಸ್ಬೋದು. ಆ ವಾಟರ್ ಫಾಲ್ಸ್ ಹೆಸರು ಏನು ಅಂತ ಗೊತ್ತಿಲ್ಲ ನನಗೆ, ಬಟ್ ದೇವಕುಂಡ್ ವಾಟರ್ ಫಾಲ್ಸ್ ಎಲ್ಲ ಇಲ್ಲಿಂದ ಕಾಣುತ್ತಂತೆ. ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ. ಇದು 2 ಕಿಲೋಮೀಟ್ರ್ ಅಷ್ಟೇ ಹೇಳಿದ್ದು, ಇನ್ನು ಹೋಯ್ತಾನೆ ಐತೆ, ದಾರಿ ಹೋಯ್ತಾನೆ ಐತೆ. ಬಟ್ ಟ್ರೆಕ್ಕಿಂಗ್ ಎಲ್ಲ ಇವಾಗ ಸ್ವಲ್ಪ ಈಸಿ ಮಾಡೋರು. ಈ ಥರ ಕಂಬಿಗಳು ಹಾಕ್ಬಿಟ್ಟು ಇದನ್ನು ಹಿಡ್ಕೊಂಡು ಹೋಗ್ಬೋದು. ಕಂಬಿಗಳನ್ನ ನೋಡಿ ಈ ಥರ ಮೆಟಲ್ ಸ್ಟೆಪ್ಸ್ ಎಲ್ಲ ಹಾಕಿಟ್ಟವ್ರೆ. ಇಲ್ಲಾಂದರೆ ಅಲ್ಲಿ ಕಲ್ ಸ್ಟೆಪ್ಸ್ ಕಾಣಿಸ್ತಿದೆ ಗೊತ್ತಾ ನಿಮಗೆ, ಆ ಕಲ್ ಸ್ಟೆಪ್ಸಲ್ಲಿ ನಡ್ಕೊಂಡು ಹೋಗ್ಬೇಕು. 90 ಡಿಗ್ರಿ ಹಾಕಿಟ್ಬಿಟ್ಟವ್ರೆ ಸ್ಟೆಪ್ಸು. ಇದರಲ್ಲಿ ಇಳಿಯೋಕ್ಕೆ ಒಂಥರ ಆಗ್ತಾಯಿದೆ. MCS ಫೈನಲಿ ಸ್ಲಾವಿಯಾ ಘಾಟಿಗೆ ಬಂದಾಯಿತು. ಇವಾಗ ಇಲ್ಲಿಂದ ನೋಡಿ ವ್ಯೂ ಹೇಗಿದೆ ಅಂತ. ದೇವಕುಂಡ್ ನಮಗೆ ಅಲೋ ಮಾಡಿಲ್ಲ, ಇಲ್ಲಿಂದ ದೇವಕುಂಡ್ ನೋಡ್ತಾ ಇದ್ದೀವಿ ನೋಡಿ. ಅಲ್ಲಿ ಹಿಂದ್ಗಡೆ ಐತಲ್ಲ, ನಿಮ್ಗೆ ಕಾಣಿಸ್ತಿದೆ ಅಲ್ವಾ ಅಂತ ಗೊತ್ತಿಲ್ಲ, ಅದೇ ದೇವಕುಂಡ್ ವಾಟರ್ ಫಾಲ್. ಹಾಂ, चिकना आदि ये भी ब्लॉगर है. चिकना मतलब पोकी आदि. अच्छा लड़का दिखता है, चिकना हैंडसम. MCS ಫುಲ್ ಫಾಗ್ ಕವರ್ ಆಗ್ಬಿಡ್ತು. ಇವಾಗ ಒಂಚೂರು ಕಾಣಿಸ್ತಾ ಇಲ್ಲ ವಾಟರ್ ಫಾಲ್ಸು. ಇಲ್ಲಿ ನೋಡಿ, ಫುಲ್ 360 ಡಿಗ್ರಿಲಿ ಫುಲ್ಲು ಫಾಗು. ಸೊ ಇವಾಗ ಇಲ್ಲಿಂದ ವಾಪಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಹೋಗೋಣ. ಮಳೆಯಲ್ಲೇ ಈ ಸರಿ ಟ್ರೆಕ್ಕಿಂಗ್ ಮಾಡ್ತಾ ಇರೋದು. ಕೂಲರ್ ಸಾಕು ಅಷ್ಟೇ ಏನು ಕಾಣಿಸ್ತಾ ಇಲ್ಲ. ಅವಾಗ್ಲೇ ಮಾತ್ರ ಕೊಡು ಅಂದ್ರೆ ಕೊಟ್ಟಿಲ್ಲ, ಇವಾಗ ಹಾಕೋಣ ಗೊತ್ತಿಲ್ಲ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಇವಾಗ ಅದು ನಂಗೆ ಗೊತ್ತಿಲ್ಲ, ಇವಾಗ ಹಾಕು. ಫ್ಲಾಶ್ ಬ್ಯಾಕ್. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ಆ ವಾಟರ್ ಫಾಲ್ಸಲ್ಲಿ ನೀರು ಬರ್ತಾ ಕಮ್ಮಿ ಆಗಿತ್ತು, ಇವಾಗ ಫುಲ್ ಜೋರಾಗ್ಬಿಟ್ಟಿದೆ. ಎಷ್ಟು ಜೋರಾಗಿ ಬರ್ತಿದೆ ಗೊತ್ತಾ, ಕೂದಲು ಬೇರೆ ಕಣ್ಣಿಗೆ ಬಂದು ಬೀಳ್ತಾ ಇತ್ತು. ಅದಕ್ಕೆ ಈ ಬ್ಯಾಂಡ್ ಹಾಕೊಂಡ್ಬಿಟ್ಟಿದ್ದೀನಿ MCS. ಸ್ವಲ್ಪ ಪರವಾಗಿಲ್ಲ. ಇವಾಗ ನಮ್ಮ ಪಾದುಗೆ ನಡೆಯೋಕ್ಕಾಗ್ತಿಲ್ವಂತೆ, ಅದಕ್ಕೆ ಹಿಂಗೆ ಎತ್ಕೊ ಹೋಯ್ತಾ ಇದ್ದೀನಿ ಇವಾಗ. ಒಮ್ಮೆ ಬಾರ ಅವನಪ್ಪ. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ MCS. ಈ ವ್ಲಾಗ್ ನೋಡಿದ್ರಲ್ವಾ, ಈ ವ್ಲಾಗ್ ಅಲ್ಲಿ ಹೊಸದಾಗಿ ಮೀಮ್ಸ್ ಎಲ್ಲ ಆಡ್ ಮಾಡಿದೀನಿ. ಹೇಗಿತ್ತು ಅಂತ ಮರೀದೆ ಕಮೆಂಟ್ ಅಲ್ಲಿ ಹೇಳ್ಬಿಟ್ಟು ಹೋಗಿ. ಅಂಡ್ ಈ ವ್ಲಾಗ್ ನ ಕಂಟಿನ್ಯೂಟಿ ಎಪಿಸೋಡ್ ಬಂದ್ಬಿಟ್ಟು ನಮ್ಮ ಮಹಾರಾಷ್ಟ್ರ 2026 ಅನ್ನೋ ಪ್ಲೇ ಲಿಸ್ಟ್ ಅಲ್ಲಿ ಪೋಸ್ಟ್ ಆಗ್ತಾ ಇರತ್ತೆ. ಆಕ್ಚುಲಿ 2 days ಇಂದ ವ್ಲಾಗ್ ಪೋಸ್ಟ್ ಮಾಡಿಲ್ಲ, ಸರಿಯಾಗಿ ನೆಟ್ವರ್ಕ್ ಇಲ್ಲ ಅಂತ. ಇನ್ಮೇಲೆ ರೆಗ್ಯುಲರ್ ಆಗಿ ಪೋಸ್ಟ್ ಆಗ್ತಾ ಇರತ್ತೆ, ಅದಕ್ಕೆ ನಾನ್ ಗ್ಯಾರಂಟಿ. ಸೊ ನಮ್ ವ್ಲಾಗ್ಸ್ ಬಂದ್ಬಿಟ್ಟು ಯಾವ ಟೈಮಿಂಗ್ಗೆ ಪೋಸ್ಟ್ ಮಾಡ್ತಿದ್ವಿ ಅಂದ್ರೆ 6 ಗಂಟೆಗೆ ಪೋಸ್ಟ್ ಮಾಡ್ತಾ ಇದ್ವಿ. ಸೊ ಇನ್ಮೇಲೆ ಬಂದ್ಬಿಟ್ಟು ಮಾರ್ನಿಂಗು ಪೋಸ್ಟ್ ಮಾಡೋಣ ಅನ್ಕೊಂಡಿದೀನಿ. ಸೊ ಗೊತ್ತಿಲ್ಲ MCS ಯಾವ್ಯಾವ ಟೈಮಿಗೆ ಪೋಸ್ಟ್ ಮಾಡ್ತೀನಿ ಅಂತ, ಬಟ್ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ನಮ್ ಬ್ಲಾಗ್ ರೆಗ್ಯುಲರ್ ಆಗಿ ಪೋಸ್ಟ್ ಆಗ್ತಾ ಬರುತ್ತೆ. ಸೊ ಈ ವ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ಕೋತೀನಿ MCS. ಯು ಟೇಕ್ ಇಟ್ ಟಾಟಾ, ಬೈ ಬೈ. ಎಲ್ಲರೂ ಸೇಫ್ ಆಗಿ ಬೈಕ್ ರೈಡ್ ಮಾಡಿ, ಹೆಲ್ಮೆಟ್ ಹಾಕ್ದೆ ಯಾರು ಗಾಡಿ ಎತ್ಬಿಡಿ MCS ಅಂದ್ರೆ ಮಾಸ್ ಚಾನ್ಸ್ ಸ್ಕ್ವಾಡ್ ಅಂತ. ಬಾಯ್.